ದಕ್ಷಿಣ ಕಾಶಿ ಹಾಗೂ ಚಾಲುಕ್ಯರ ಕಾಲದಿಂದಲೂ ಪ್ರಖ್ಯಾತ ಪಡೆದಿರುವಂಥ ಮಹಾಕೂಟದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಸಂಕಷ್ಟ ದೂರ ಆಗುತ್ತದೆ ಹಾಗೂ ಪಾಪ ಕರ್ಮಗಳು ಪರಿಹಾರ ಆಗುತ್ತದೆ ಎಂಬ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಬೇಸಿಗೆಯ ಬೇಗೆಯಿಂದ ತತ್ತರಗೊಂಡಿರುವಂಥ ಜನತೆಗೆ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವ ಮೂಲಕ ತಂಪಾಗಿಸಿಕೊಳ್ಳುತ್ತಾರೆ. ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಐತಿಹಾಸಿಕ ಹಿನ್ನೆಲೆ ಪಡೆದಿರುವಂಥ ಈ ಪುಷ್ಕರಣಿಯಲ್ಲಿ ವಿವಿಧ ಪ್ರದೇಶಗಳಿಂದ ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಮಹಾಕೂಟೇಶ್ವರನಿಗೆ ದರ್ಶನ ಪಡೆದುಕೊಂಡು ಪೂಜೆ ಪುನಸ್ಕಾರ ಸಲ್ಲಿಸಿ ಪಾವನರಾಗುತ್ತಾರೆ. ಶಿವನ ಚತುರ್ಮುಖ ಮೂರ್ತಿ ಹೊಂದಿರುವಂಥ ಈ ಪುಷ್ಕರಣಿಯಲ್ಲಿ ಚಾಲುಕ್ಯರ ಕಾಲದ ಸಮಯದಲ್ಲಿ ಋಷಿ ಮುನಿಗಳು ಸ್ನಾನ ಮಾಡಿ ಪೂಜೆ ತಪಸ್ಸು ಮಾಡುತ್ತಿದ್ದರು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಸುತ್ತಲೂ ದಟ್ಟಾರಣ್ಯ ಇರುವಂಥ ಈ ಕ್ಷೇತ್ರದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಚಿಕ್ಕ ಪುಟ್ಟ ದೇವಾಲಯಗಳು ಇವೆ. ಈಶ್ವರಲಿಂಗು ಸೇರಿದಂತೆ ವಿವಿಧ ದೇವರುಗಳ ಮೂರ್ತಿಗಳು ಇವೆ. ಹೀಗಾಗಿ ಈ ಪುಷ್ಕರಣಿಯಲ್ಲಿ ಎಂಥ ಬಿರು ಬೇಸಿಗೆಯಲ್ಲಿಯೂ ನೀರು ಬತ್ತುವುದಿಲ್ಲ. ಋಷಿ ಮುನಿಗಳು ವಾಸ ಹಾಗೂ ತಪಸ್ಸು ಮಾಡಿದ ಹಿನ್ನೆಲೆ ಈ ಪುಷ್ಕರಣಿ ಎಂದಿಗೂ ಬತ್ತಿರುವುದಿಲ್ಲ ಎಂದು ಸ್ಥಳೀಯ ಅರ್ಚಕರು ತಿಳಿಸಿದ್ದಾರೆ. ಬೇಸಿಗೆಯ ಸಮಯದಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಎಂಜಾಯ್ ಮಾಡಲು ಕುಟುಂಬ ಸಮೇತ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಪ್ರವಾಸಿಗರು ಬರುತ್ತಾರೆ. ಈಗ ಅಧಿಕ ಮಾಸದ ನಿಮಿತ್ತ ಇಂಥ ಐತಿಹಾಸಿಕ ತಾಣ ಹಾಗೂ ಪವಾಡ ಪುರುಷರ ವಾಸ ಸ್ಥಾನದ ಹಿನ್ನೆಲೆ ಭಕ್ತರು ಆಗಮಿಸಿ ಈ ಪುಷ್ಕರಣಿಯಲ್ಲಿ ಮಿಂದೆದ್ದು ತಮ್ಮ ಪಾಪ ಕರ್ಮಗಳನ್ನು ಕಳೆದು ಹೋಗಲಿ ಎಂದು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಭಕ್ತರು. ಇಂಥ ಇತಿಹಾಸ ಹಿನ್ನೆಲೆ ಹೊಂದಿರುವಂಥ ಸ್ಥಳಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಸೂಕ್ತ ರಸ್ತೆ, ವಾಹನ ಸೌಕರ್ಯ ಹಾಗೂ ಚೆನ್ನಾಗಿರುವ ಹೋಟೆಲ್ ಜೊತೆಗೆ ಭದ್ರತೆ ವಿಷಯವಾಗಿ ಪೊಲೀಸ್ ಸಿಬ್ಬಂದಿನೇ ನಿಯೋಜನೆ ಮಾಡುವುದು ಅಗತ್ಯವಿದೆ. ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವಂಥ ಈ ಸ್ಥಳಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಿ ಪ್ರಚಾರ ಮಾಡುವ ಜೊತೆಗೆ ಅಭಿವೃದ್ಧಿಗೆ ಒತ್ತು ನೀಡಬೇಕಾಗಿದೆ ಎಂದು ಸ್ಥಳೀಯ ಭಕ್ತರ ಅಭಿಪ್ರಾಯವಾಗಿದೆ. ನಾನು ಸೌದತ್ತಿಂತ್ರ ಬಂದಿದ್ದೀನಿ ಇಲ್ಲಿ. ಸ್ಟಾರ್ಟಿಂಗ್ ನಾನು ಒಂದು ಮೊಬೈಲ್ ಒಳಗೆ ಇದ್ರದ್ದು ಫೋಟೋ ನೋಡಿದಾಗ ಇದನ್ನ ದಕ್ಷಿಣ ಕಾಶಿ ಅಂತ ಹೇಳಿ ಕರಿತಾ ಇದ್ರು. ನಾನು ಇಲ್ಲಿ ದಕ್ಷಿಣ ಕಾಶಿ ಅಂತ ಕರೀತಾರೆ, ಇದ್ರ ವಿಶೇಷತೆ ಏನಿರ್ಬೋದು ಅಂತ ಇಲ್ಲಿ ಬಂದ್ ನೋಡಿದಾಗ ಇದೇನಾಗೈತಪ್ಪ ಅಂತಂದ್ರ ಕಾಶಿ ತರಾನ ಈ ಉತ್ತರ ಕರ್ನಾಟಕದೊಳಗ ಏನಾಗೈತಪ್ಪ ಅಂತಂದ್ರ ಬಹಳ ಒಂದು ಫೇಮಸ್ ಅನ್ನ ಪಡೆದೈತೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲೊಂದು ಹೊಂಡ ಐತ್ರಿ. ಆ ಹೊಂಡದೊಳಗೆ ನಾವೇನಾದ್ರೂ ಸ್ನಾನ ಮಾಡಿದ್ವಿ ಅಂತಂದ್ರ ನಮ್ಮ ಪಾಪಗಳೆಲ್ಲ ಏನಾಗ್ತಾವ ಅಂತಂದ್ರ ಎಲ್ಲ ಪಾಪ ಕರ್ಮಗಳು ಕಳೆದು ಹೋಗ್ತಾವ ಅಂತ ಹೇಳಿ ಇಲ್ಲಿನ ಬಹಳ ನಂಬಿಕೆ ಐತ್ರಿ. ಆದ್ರಿಂದ ನಾ ಇದೊಂದು ಪ್ಲೇಸ್ ನೋಡ್ಬೇಕಂತ ಹೇಳಿ ಇಲ್ಲಿ ಬಂದೆ. ಕೃಷ್ಣಾಸ ನಿರಂಜನ್, ನಾವು ನಮ್ದು ಗ್ರಾಮ ಸುಳಿಬಾವಿ, ಹುಣಗುನ್ ತಾಲೂಕು. ನಾವು ಇದು ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ಈ ದಕ್ಷಿಣ ಕಾಶಿ ಅಂತಕ್ಕಂಥ ಪುಣ್ಯಕ್ಷೇತ್ರದೊಳಗೆ ನಾವು ಈ ಅಧಿಕ ಮಾಸದ ಒಂದು ನಿಮಿತ್ತವಾಗಿ ನಾವೆಲ್ಲ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಕೇಸಿ ಇಲ್ಲಿ ಮಹಾಕೂಟೇಶ್ವರನ ಒಂದು ಈ ಹೊಂಡದಲ್ಲಿ ಪುಣ್ಯ ಸ್ನಾನ ಮಾಡಿದ್ದೀವಿ. ಇಲ್ಲಿ ಬಹಳಷ್ಟು ನಮ್ಮ ಕುಟುಂಬ ಸಮೇತ ಬಂದು ನಾವೆಷ್ಟು ಈ ಬೇಸಿಗೆ ಸಮಯದಲ್ಲಿ ಇದು ನಿರಂತರವಾಗಿ ಏನದಲ್ಲ, ಇದು ಪ್ರತಿ 12 ತಿಂಗಳ ಕಡೆ ಹರಿತಕ್ಕಂಥ ಒಂದು ಮಹಾ ಒಂದು ಹೊಂಡ. ಇದು ನಮ್ಮ ದಕ್ಷಿಣ ಕಾಶಿ, ಇದು ಪವಿತ್ರವಾದಂಥದ್ದು. ಇದು ಒಂದು ಪವಿತ್ರ ಒಂದು ಸ್ಥಳದೊಳಗೆ ನಾವು ಸ್ನಾನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಎಲ್ಲ ಇಡೀ ಫ್ಯಾಮಿಲಿ ಸಮೇತ ನಮ್ಮೆಲ್ಲ ಅಕ್ಕ ತಮ್ಮಂದಿರು, ನಮ್ಮೆಲ್ಲ ನಮ್ಮ ಪತ್ನಿಯರು ಸಮೇತ, ಮಕ್ಕಳ ಸಮೇತ, ನಾವೇನೆಲ್ಲ ಕುಟುಂಬ ಸಮೇತ ಈ ಒಂದು ಕ್ಷೇತ್ರಕ್ಕೆ ಬಂದು ಕೇಸಿ ದೇವರ ದರ್ಶನ ಪಡೆದು ಹೊಂಡದ ಸ್ನಾನ ಮಾಡಿ ನಾವು ಪುಣ್ಯವಂತರಾಗಿದ್ದೀವಿ. ಪವಿತ್ರ ಸ್ನಾನ ಮಾಡಿ ಇದ್ರ ಬಂದಿದ್ದೀವಿ. ಇಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ ಮಹಾಕೂಟೇಶ್ವರ ದೇವಸ್ಥಾನ. ಇಲ್ಲಿ ಪುಷ್ಕರಣಿಯಲ್ಲಿ ನೀರಲ್ಲಿ ಸ್ನಾನ ಮಾಡಿ ತಮ್ಮ ಪಾಪ ಪುಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಬೇಸಿಗೆಯಲ್ಲಿ ಆದರೂ ನೀರು ಬತ್ತೋದಿಲ್ಲ. ಎಲ್ಲರೂ ಇಲ್ಲಿ ಪ್ರವಾಸಕ್ಕೆ ಬಂದು ಇಲ್ಲಿ ಸ್ನಾನ ಮಾಡಿ ತಮ್ಮ ಪಾಪ ಪುಣ್ಯ ಪರಿಹಾರಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಚಂದ್ರಶೇಖರ್ ಮೊರ್ಬಾದ್, ಗುಳೇದಗುಡ್ಡ ತಾಲೂಕು, ಗುಳೇದಗುಡ್ಡ ಊರು.
ಇಲ್ಲಿ ನಾವು ಈಗ ಇರೋದು ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧವಾದಂಥ ಶ್ರೀ ಮಾಕುಟೇಶ್ವರ ಸನ್ನಿಧಾನದಲ್ಲಿ ನಾವಿದ್ದೀವಿ. ಇಲ್ಲಿ ಕ್ಷೇತ್ರದ ಮಹಿಮೆ ಏನಂದ್ರೆ ಈ ಪುಷ್ಕರಣಿ ಇರತಕ್ಕಂಥ ನೀರು ಯಾವುದೇ 12 ತಿಂಗಳು ಯಾವುದೇ ಕಾಲದಲ್ಲಿ ಬಂದರೂ ನೀರು ಬತ್ತೋದಿಲ್ಲ. ಇಲ್ಲಿ ಸ್ನಾನ ಮಾಡೋದ್ರಿಂದ ನೀವು ಹೋದ ವರ್ಷ ಪ್ರಯಾಗ್ರಾಜ್ ಮಹಾಕುಂಭಮೇಳ ಆಯಿತು, ಅಲ್ಲಿ ಉತ್ತರ ಕಾಶಿ ಇಲ್ಲ ದಕ್ಷಿಣ ಕಾಶಿ, ಇಲ್ಲಿ ಸ್ನಾನ ಮಾಡೋದ್ರಿಂದ ಯಾವುದೇ ನಿಮ್ಮ ದೋಷ ಪಾಪ ಪರಿಹಾರಗಳು ಇದ್ರೆ ಪರಿಹಾರ ಆಗುತ್ತೆ. ಆಮೇಲೆ ಈಗ ವಿಶೇಷ ಮಾಸ, ಇದು ಅಧಿಕ ಮಾಸ ಆದ ಕಾರಣ ಇಲ್ಲಿ ಎಲ್ಲರೂ ರಜೆ ಇರೋದ್ರಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಆದರೆ ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಕ್ಷೇತ್ರದ ಪಾವಿತ್ರತೆಯನ್ನು ಎಲ್ಲರೂ ಈ ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕಾಗ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕಾಶಿ ಹಾಗೂ ಸೋಮನಾಥ, ಕೇದಾರನಾಥ ಎಲ್ಲ ಕಡೆನೂ ಹೋಗಿ ಬಂದಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಚಾಲುಕ್ಯರ ನಾಡು ಇಮ್ಮಡಿ ಪುಲಕೇಶಿಯವರು ಆಳಿದಂಥ ಅವರ ನಿರ್ಮಾಣಿಸಿದಂಥ ಈ ಕ್ಷೇತ್ರಕ್ಕೆ ದಯಮಾಡಿ ಅವರು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ಬೇಕು. ಇದರದ್ದು ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಂತ ನರೇಂದ್ರ ಮೋದಿ ಅವರಲ್ಲಿ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರಗಳು.